ತಾಯಿ ಇಲ್ಲದ ಜನ್ಮವಿಲ್ಲ, ಮಹಿಳೆ ಇಲ್ಲದ ಮನೆ ಇಲ್ಲ, ಸ್ತ್ರೀ ಇಲ್ಲದ ಜಗವನ್ನು ಊಹಿಸಲು ಸಾಧ್ಯವಿಲ್ಲ, ಅವಳ ಪಾತ್ರ ನಿಭಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೆಣ್ಣು ತನ್ನ ಪ್ರೀತಿಸಿದವರ ಮುಂದೆ ಸೋಲುತ್ತಾಳೆ, ಆದರೆ ಅವಳನ್ನು ಸೋಲಿಸಬೇಕು ಎನ್ನುವವರ ಮುಂದೆ ತಲೆ ತಗ್ಗಿಸುವುದಿಲ್ಲ. ಸ್ವಾಭಿಮಾನದಿಂದ ಬದುಕಿ ತೋರಿಸುತ್ತಾಳೆ. ಹೆಣ್ಣನ್ನು ಹಾಸಿಗೆಗಾಗಿ ಪ್ರೀತಿಸಿದರೆ ನಿನ್ನ ಬಾಳು ಹೇಸಿಗೆ ಆಗುತ್ತದೆ. ಅದೇ ಹೆಣ್ಣನ್ನು ಬದುಕಿಗಾಗಿ ಪ್ರೀತಿಸಿದರೆ ಬಾಳು ಬಂಗಾರವಾಗುತ್ತದೆ. ಪ್ರೀತಿಸಿ ಬೆಳೆಸಿದ ತವರನ್ನು ತೊರೆದು ಬರುವ ಹೆಣ್ಣನ್ನು ಯಾವತ್ತೂ ನೋಯಿಸಬೇಡಿ. ಯಾಕಂದರೆ ಅವಳ ತಂದೆ ತಾಯಿ ಅವಳು ಮನೆಗೆ ಭಾರವಾದಳು ಅಂತ ಕಳಿಸಿರುವುದಿಲ್ಲ. ಬದಲಾಗಿ ಅವಳಿಗೆ ಇನ್ನೂ ಉತ್ತಮವಾದ ಜೀವನ ಸಿಗಲಿ ಅಂತ ಕಳಿಸಿರುತ್ತಾರೆ. ಒಂದು ಹೆಣ್ಣು ಹೇಗೆಲ್ಲ ತನ್ನ ನೋವನ್ನು ಸಹಿಸುತ್ತಾಳೆ ಎಂದರೆ, ತಂದೆ ತಾಯಿಗೆ ಹೇಳಿದರೆ ಅವರು ಕೊರಗುತ್ತಾರೆ ಎಂದು, ಸ್ನೇಹಿತರಿಗೆ ಹೇಳಿದರೆ ಮನೆಯ ಮರ್ಯಾದೆ ಹೋಗುತ್ತದೆ ಎಂದು, ಅಕ್ಕಪಕ್ಕದ ಮನೆಯವರಿಗೆ ಹೇಳಿದರೆ ಆಡ್ಕೊಳ್ತಾರೆ ಎಂದು, ಸಂಬಂಧಿಕರಿಗೆ ಹೇಳಿದರೆ ಮತ್ತಷ್ಟು ಚುಚ್ಚುತ್ತಾರೆ ಎಂದು, ಈ ಎಲ್ಲ ಕಾರಣಗಳಿಂದ ಮನದಲ್ಲೇ ಕೊರಗಿ 4 ಗೋಡೆಗಳ ಮಧ್ಯೆ ಕಣ್ಣೀರಿಟ್ಟು ಹೊರಗಿನ ಪ್ರಪಂಚದ ಜೊತೆ ನಗುನಗುತ್ತಾ ಜೀವನ ನಡೆಸುತ್ತಾಳೆ. ಅದಕ್ಕೆ ಹೇಳುವುದು ಹೆಣ್ಣು ಸಹನೆಯ ಸಾಕಾರ ಮೂರ್ತಿ ಅಂತ. ಕುಟುಂಬಕ್ಕೆ ಚಕ್ರದಂತೆ, ಜ್ಞಾನಕ್ಕೆ ಶಾರದಿಯಂತೆ, ಮಕ್ಕಳಿಗೆ ಕನ್ನಡಿಯಂತೆ, ಪ್ರೀತಿಗೆ ವಿಳಾಸದಂತೆ, ಬದುಕಿನ ಹಡಗಿಗೆ ನಾವಿಕಳಂತೆ ಬದುಕನ್ನು ಬಹುಪಾಲು ಆವರಿಸಿರುವ ಹೆಣ್ಣಿನ ಜನ್ಮ ಪುಣ್ಯವಂತೆ. ಮದುವೆಯಾಗಿ ಬಂದ ಹೆಣ್ಣಿನ ಬಳಿ ತವರು ಮನೆಯಿಂದ ಏನೇನು ತಂದೆ ಎಂದು ಕೇಳುವವರೇ ಹೆಚ್ಚು. ಆದರೆ ಯಾರೂ ಕೂಡ ಏನೇನು ಬಿಟ್ಟು ಬಂದೆ ಎಂದು ವಿಚಾರಿಸುವುದಿಲ್ಲ. ಹೆಣ್ಣಿಲ್ಲದ ಜೀವವಿಲ್ಲ, ಹೆಣ್ಣಿಲ್ಲದ ಜೀವನವಿಲ್ಲ. ಹೆಣ್ಣಿಂದಲೇ ಬಾಳು ಬಂಗಾರ, ಹೆಣ್ಣಿಂದಲೇ ಬದುಕು ಘೋರ. ಹೆಣ್ಣು ಮಗು ಹುಟ್ಟಿತೆಂದು ಕೀಳಾಗಿ ನೋಡಬೇಡಿ. ಒಂದು ಹೆಣ್ಣು ತಾನು ಹುಟ್ಟಿದ ಮನೆ, ಬಾಳುವ ಮನೆಯನ್ನು ಬೆಳಗುವ ದೀಪ. ಹೆಣ್ಣಿಲ್ಲದ ಮನೆ ಕತ್ತಲೆ ಮನೆ. ಹೆಣ್ಣಿನ ತ್ಯಾಗಕ್ಕೆ, ಕರುಣೆಗೆ ಸಾಟಿ ಯಾವುದೂ ಇಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.